ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಹೆಣ್ಣು ಮಕ್ಕಳು ಉದ್ದ ಕೂದಲು 12ನೇ ವರ್ಷದಿಂದ 16ನೇ ವರ್ಷದ ಒಳಗಡೆ ಕೂದಲು ಕಟ್ ಮಾಡಿಸೋದಕ್ಕೂ 17ರಿಂದ 20ನೇ ವಯಸ್ಸಿನಲ್ಲಿ ಕಟ್ ಮಾಡಿಸೋದಕ್ಕೂ ಅರ್ಥವೇನು? ಕೂದಲು ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಬೇಡ ಅಂದರೂ ಬೆಳೆಯುತ್ತದೆ, ಇನ್ನು ಕೆಲವರಿಗೆ ಬೇಕು ಅಂದರೂ ಬೆಳೆಯುವುದಿಲ್ಲ. ವಿಷಯಕ್ಕೆ ಬಂದರೆ ಕೂದಲಿಗೆ ಶನಿ ಗ್ರಹ ಅಧಿಪತಿ ಅಂತ ಕರಿತೀವಿ. ಕೂದಲು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಶನಿ ಜೊತೆಗೆ ಪಾಸಿಟಿವ್ ಕೇತು ಗ್ರಹದ ಸಂಬಂಧವಿದೆ ಅಂತ ಅರ್ಥ. ಅಕಸ್ಮಾತ್ ಪದೇ ಪದೇ ಉದುರ್ತಾ ಇದೆ ಅಂದರೆ ಶನಿ ನೀಚನಾಗಿದ್ದಾನೆ ಅಂತ ಅರ್ಥ. ಅಕಸ್ಮಾತ್ ಕೂದಲು ಶೀಳು ಹೊಡಿತಾ ಇದೆ ಅಂದರೆ ನೀಚ ಕೇತುವಿನ ಸಂಬಂಧ ಇದೆ ಅಂತ ಅರ್ಥ. ತಲೆಯಲ್ಲಿ ಒಟ್ಟು ಅಥವಾ ಏನು ಪದೇ ಪದೇ ಆಗ್ತಿದೆ ಅಂದರೆ ಇದಕ್ಕೆ ಶನಿ ಮತ್ತು ರಾವಿನ ನೀಚ ಸಂಬಂಧ ಇದೆ ಅಂತ ಅರ್ಥ. ವಿಷಯಕ್ಕೆ ಬಂದರೆ ಬ್ಯೂಟಿ ಪಾರ್ಲರ್ ಬಂದ ಮೇಲೆ ಕೂದಲು ಕಟ್ ಮಾಡಿಸುವುದು ಸಹಜವಾಗಿದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ಯಾವ ವಯಸ್ಸಿನಲ್ಲಿ ಕಟ್ ಮಾಡಿಸಿದಾಗ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತದೆ ಅಂತ. 12ನೇ ವರ್ಷದಲ್ಲಿ ಹಿಡಿದು 16ನೇ ವರ್ಷದ ಒಳಗಡೆ ಕೂದಲು ಕಟ್ ಮಾಡಿಸಿದರೆ ಆ ಸಮಯದಲ್ಲಿ ಅವರಿಗೆ ಕುಜದೋಷ ಮತ್ತು ಕೇತು ದೋಷ ಕಾಂಬಿನೇಷನ್ ಇದ್ದರೆ ದೇಹದ ತಾಪಮಾನದಿಂದ ತಲೆಯಲ್ಲಿ ಒಟ್ಟು ಪದೇ ಪದೇ ಆಗುತ್ತದೆ. ಇದರಿಂದ ಕೂದಲು ಚೆನ್ನಾಗಿ ಬೆಳೆಯುವುದಿಲ್ಲ, ಮುಖದಲ್ಲಿ ಕಲೆ ಗುಳ್ಳೆಗಳು ಆಗುತ್ತದೆ, ಜೊತೆಗೆ ಕೂದಲು ಜಾಸ್ತಿ ಬೆಳೆಯುವುದಿಲ್ಲ. ಇನ್ನು 17 ಅದರಿಂದ 20 ವರ್ಷದ ಒಳಗಡೆ ಕೂದಲು ಕಟ್ ಮಾಡಿಸಿದರೆ ಕೂದಲು ಮತ್ತೆ ಬುದ್ಧವಾಗಿ ಬೆಳೆಸಬೇಕು ಅಂದರೂ ಮತ್ತೆ ಬೆಳೆಯುವುದಿಲ್ಲ. ಯಾಕಂದರೆ ಕುಜ ಕೇತುವಿನ ತಾಪದ ಒತ್ತಡದಿಂದ ಜೊತೆಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕೆಲವು ವಿಷಯದಲ್ಲಿ ಶುರು ಆಗುತ್ತದೆ. ಇನ್ನು ಕೆಲವರು ಸ್ವರ್ತಾರೆ, ತಳಗೆ ಆಗ್ತಾರೆ, ರಕ್ತಕ್ಕೆ ಕೊರತೆ ಹೆಚ್ಚಾಗುತ್ತದೆ ಇತ್ಯಾದಿಗಳು. ಹೌದು, ನಾವು ಮಾಡುವ ಕೆಲಸದಿಂದ ನಮಗೆ ಒಳ್ಳೆಯದಾಗಬೇಕು ಹೊರತು ಕೆಟ್ಟದ್ದು ಅಲ್ಲ. ಜಾಗೃತಿಯಿಂದ ನಡೆಯದೇ ಇದ್ದರೆ ಎಡವಟ್ಟು ಆಗುವುದು ಕಟ್ಟಿಟ್ಟ ಬುದ್ಧಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.